A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಭಾರತ ದೇಶದ ಎಲ್ಲ ಸಮುದಾಯದ ನಾಗರಿಕರನ್ನ ಸಂರಕ್ಷಿಸುತ್ತಾ ಸೃಷ್ಟಿಕರ್ತನು ಹಾಗೂ ನಿಸರ್ಗ ದೇವತೆಯರು ತಮ್ಮ ದಿನನಿತ್ಯದ 24 ಗಂಟೆ ನಮ್ಮೆಲ್ಲರ ಬದುಕಿಗಾಗಿ ತಂದೆ ತಾಯರ ಸ್ಥಾನದಲ್ಲಿ ನಿಂತು ಎಲ್ಲರೂ ನಮ್ಮ ಮಕ್ಕಳಂತ ಭಾವಿಸಿ ಜಾತಿ ಕುಲ ಗೋತ್ರ ಧರ್ಮ ಎನ್ನದೆ ಎಲ್ಲರ ಆತ್ಮಗಳನ್ನು ಸಲ್ಲುತ್ತಾ ಇದ್ದಾರೆ. ಅದೇ ರೀತಿ ಅನಕ್ಷರಸ್ಥ ಸ್ವಲ್ಪ ಕಲ್ತಿರಬಹುದು ಶ್ರೀಯುತ ಜಾಕೀರ್ ಗಡದನವರು ಬಸವ ನಗರ ಬಸ್ ಸ್ಟಾಪ್ ಹತ್ತಿರ ಅನಾಥಾಶ್ರಮದ ಎದುರುಗಡೆ ಒಂದು ಚಿಕ್ಕದಾದ ಬಾಡಿಗೆ ಜಾಗದಲ್ಲಿ ಸಣ್ಣ ಹೋಟೆಲ್ ನಿರ್ಮಿಸಿಕೊಂಡು ಬೆಳಿಗ್ಗೆ 4 ಗಂಟೆಗೆ ತನ್ನ ಪತ್ನಿಯನ್ನು ಕೂಡ ತೊಡಗಿಸಿಕೊಂಡು ಅಣ್ಣ ಬಸವಣ್ಣನವರ ಮಾರ್ಗವನ್ನು ಅನುಸರಿಸ್ತಾ ಕಾಯಕವೇ ಕೈಲಾಸ ಎನ್ನುವಂಥದ್ದು ಮೈಗೂಡಿಸಿಕೊಂಡು 5 ಜನರಿಗೆ ಕೆಲಸ ನೀಡಿ ಅವರಿಗೂ ಕೂಡ ಸಂಸ್ಕಾರದ ಕಾಯಕ ಕಲಿಸುತ್ತಾ ನಿರತರಾಗಿ ಸಾವಿರಾರು ವಿದ್ಯಾರ್ಥಿನಿಯರಿಗೆ ಹಾಗೂ ಇನ್ನಿತರ ಎಲ್ಲರಿಗೂ ಆಹಾರ ಒದಗಿಸ್ತಾ ಇರುವುದು ತುಂಬಾನೇ ಪ್ರಶಂಸನೀಯ ಕಾರ್ಯವಾಗಿದೆ. ಇನ್ನು ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವ ನಾನುಡಿಗಳು ಕೂಡ ಈಗ ನೆನಪಿಗೆ ಬರುತ್ತವೆ. ಕಾಯಕವೇ ಕೈಲಾಸ ಎಂದು ಮಾರ್ಗ ಹಾಕಿಕೊಟ್ಟ ದುಡಿತವೇ ದುಡ್ಡಿನ ತಾಯಿ ಮತ್ತು ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವಂಥ ನಾನುಡಿಯಂತೆ ನಡೆದುಕೊಳ್ಳುತ್ತಿದ್ದಾರೆ. ಪ್ರತಿಯೊಬ್ಬರು ಸರ್ಕಾರದ ನೌಕರಿ ಪಡಿಬೇಕು ಎಂದು 30-35 ವರ್ಷಗಳವರೆಗೂ ತಮ್ಮ ಜೀವನ ಹಾಳು ಮಾಡಿಕೊಳ್ಳುವ ಬದಲು ವಿದ್ಯಾರ್ಥಿ ಜೀವನದಲ್ಲಿ ಏನಾದರೂ ಒಂದು ಕಾಯಕ ಕಲಿಯಬೇಕೆನ್ನುವ ಉತ್ಸಾಹ ಮತ್ತು ಆತ್ಮಸ್ಥೈರ್ಯ ಬಳಸಿಕೊಂಡು ತಮ್ಮೆಲ್ಲರ ಬದುಕಿಗೆ ಸುಗಮವಾದಂಥ ದಾರಿ ಕಂಡುಕೊಳ್ಳುವುದು ಬಹಳ ಅವಶ್ಯಕತೆ ಇದೆ. ಎಷ್ಟು ತಂದೆ ತಾಯಂದಿರು ನಮ್ಮ ಮಕ್ಕಳು ಒಳ್ಳೆಯ ವಿದ್ಯಾವಂತರು ಬುದ್ಧಿವಂತರು ಆಗಬೇಕು ಅಂತ ಹಗಲು ರಾತ್ರಿ ಶ್ರಮ ಪಡ್ತಿದ್ದಾರೆ. ಈ ಕಲಿಯುವ ಸಮಯದಲ್ಲಿ ನಾನಾ ಅಡ್ಡ ಮಾರ್ಗಗಳು ಬಂದು ನಿಜವಾದ ಗುರಿ ತಪ್ಪಿಸಲು ಅಡ್ಡಿಪಡಿಸ್ತಾ ಇರ್ತವೆ. ಆ ಸಮಯದಲ್ಲಿ ಮನಸ್ಸಿನ ಮಾತು ಕೇಳದೆ ಬುದ್ಧಿಯ ಮಾತು ಕೇಳಿ ಎಲ್ಲ ಬುದ್ಧಿಜೀವಿಗಳು ಅನುಭವಗಳನ್ನು ಪಡೆಯುತ್ತಾ ಮುಂದೆ ಸಾಗ್ತಾ ಇದ್ರೆ ದೇಶದ ಒಳ್ಳೆಯ ಪ್ರಜೆ ಆಗಲು ಸಾಧ್ಯ ಹಾಗೂ ತಾನು ಸಾಧಿಸುವ ಗುರಿ ತಲುಪಿ ತನ್ನ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತದೆ. ಇಲ್ಲದೇ ಇದ್ರೆ ವಿದ್ಯೆ ಕಲಿಯುವ ಸಮಯದಲ್ಲಿ ಮಕ್ಕಳಾದಂಥವರು ಪ್ರೀತಿ ಪ್ರೇಮ ಎನ್ನುತ್ತಾ ಅಡ್ಡ ಮಾರ್ಗಗಳನ್ನು ಹಿಡಿದಿದ್ದೆ ಆದರೆ ತಮ್ಮ ಭವಿಷ್ಯದ ಕಾಲ ಮೇಲೆ ತಾವೇ ಕಲ್ಲು ಹಾಕಿಕೊಂಡಂತೆ ಆಗುತ್ತದೆ ಅಂತ ಸಂದರ್ಭದಲ್ಲಿ ಅನುಭವದ ಮಾತನಾಡಿ ಹೇಳ್ತಾ ಇದ್ದಾನೆ. ದೇಶದ ಒಳ್ಳೆಯ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಮೊದಲು ನಾವೆಲ್ಲರೂ ಒಳ್ಳೆಯವರಾಗಲು ಪ್ರಾಮಾಣಿಕ ಪ್ರಯತ್ನ ಪಡ್ತಿರ್ಬೇಕು. ಆವಾಗ ಮಾತ್ರ ಒಳ್ಳೆಯ ಸಮಾಜ ನಿರ್ಮಾಣವಾಗಲು ಸಾಧ್ಯ ಅಂತ ಹೇಳಲು ಬಯಸುತ್ತೇನೆ. ಜಗದೇವ್ ಸೂರ್ಯವಂಶಿ ಸಮಾಜದ ಚಿಂತಕರು. ಇಲ್ಲಿ ಬಾಗಲಕೋಟೆ ರಸ್ತೆ ಬಸವನಗರ್ ಈಶ್ವರ ದ್ವಾರ ಬಾಗಿಲ ಎದುರುಗಡೆ ಅನಾಥ ಆಶ್ರಮದ ಎದುರುಗಡೆ ಜಾಕೀರ್ ಹುಸೇನ್ ಜಾಕೀರ್ ಹೋಟೆಲ್ ಇವರ ಮಾಲೀಕರಾದ ನೋಡಿ ಇಲ್ಲಿ ಸುಸ್ಲಾವಲೆ ಕ್ರೀಡೆ ಆಗಿದೆ. ಸರ್ ತಮ್ಮ ಹೆಸರು ನಿಮ್ಮ ಹೆಸರು ಜಾಕೀರ್ ಹೆಸರು ಜಾಕೀರ ಅಡ್ಡ ಹೆಸರು ಗಡ್ಯಾದ. ತಾವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಇಲ್ಲಿ? ಒಂದು 8 ವರ್ಷ 8 ವರ್ಷ ಆಯ್ತು. ಎಷ್ಟಕ್ಕೆ ಹೇಳ್ತೀರಿ? 4 ಗಂಟೆಗೆ ಹೇಳ್ತೀರಿ. 4 ಗಂಟೆಗೆ ಎದ್ದ ನಿಮ್ಮ ಮನೆಯವರು ಮಾಡ್ತಾರ? ಓಹೋ, ನೀವು ಅವರು ಸತತ ಎಷ್ಟು ಮಂದಿ ಕೆಲಸ ಇಟ್ಕೊಂಡ್ರಿ? 5 ಮಂದಿ ಅದಾರ. ಬೆಳಿಗ್ಗೆ 4ಕ್ಕೆ ಎದ್ದ ಇಡ್ಲಿ ಎಷ್ಟು ಮಾಡ್ತೀರಿ? 50 ಪ್ಲೇಟ್ ಕೊಡ್ತಾವೆ. ಹಾಂ 3 ಸಾರಿ ತೆಗಿತೀರಿ. ಈಗ ನೀವು ವಡ ಮಾಡ್ತಾ ಇದ್ದೀರಿ ಈಗ? ಸರ್ ಇಲ್ಲಿ ಬಸವನಗರ ಇಲ್ಲಿ ಈಶ್ವರ ದ್ವಾರ ಬಾಗಿಲು ಹತ್ತಿರ ಒಂದು ಸಣ್ಣದೊಂದು ಹೋಟೆಲ್ ಇಟ್ಕೊಂಡಿದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳು ಬೆಳಿಗ್ಗೆ ನಾಷ್ಟಕ್ಕೆ ಬರ್ತಾರೆ. ಬರೋದ್ರೊಳಗೆ ಇಡ್ಲಿ ವಡ ಆಮೇಲೆ ಅವಲಕ್ಕಿ ಆಮೇಲೆ ಇನ್ನಿತರ ಎಲ್ಲನೂ 4ಕ್ಕೆ ಎದ್ದ ಈ ಥರ ತಮ್ಮ ಕಾಯಕ ಮಾಡ್ಕೋತ ಅಲ್ಲಿ ಸಾಂಬಾರು ಮಾಡ್ತಾಯಿದ್ದಾರೆ. ಇಷ್ಟು ಜವಾಬ್ದಾರಿಯಿಂದ ಒಳ್ಳೆಯ ಒಂದು ಆಹಾರ ಒದಗಿಸ್ಬೇಕು ಅಂಥೇಳಿ ಸತತ್ 4 ಗಂಟೆಗೆ ಎದ್ದು ತಮ್ಮ ಕಾಯಕ ತಮ್ಮ ಯಾವ್ಯಾವ ಕೆಲಸ ಒಪ್ಪಿಸಿರ್ತಾರೆ ಅದು ಜವಾಬ್ದಾರಿಯಿಂದ ಕೆಲಸ ಮಾಡ್ಕೋತ ಪ್ರತಿಯೊಬ್ಬರಿಗೆ ಬೆಳಗ್ಗೆ ಉಪಹಾರದ ವ್ಯವಸ್ಥೆ ಮಾಡ್ತಿರ್ತಾರೆ. ಅಷ್ಟೇ ಸ್ವಚ್ಛ ಕಾಪಾಡ್ಕೊಂಡಿರ್ತಾರೆ. ಒಮ್ಮೆ ಇಲ್ಲಿ ನೀವು ಬೆಳಗ್ಗೆ ಉಪಹಾರ ಸೇವಿಸಿದರೆ ಅಷ್ಟೇ ರುಚಿಕರವಾಗಿರ್ತದೆ. ಸರ್ ಈಗ ಇಡ್ಲಿ ವಡ ಎಷ್ಟು ಮಾಡಿರಿ? ಈಗ 54 ಇಡ್ಲಿ. ಅಲ್ಲ ರೇಟ್ 45 ರೂಪಾಯಿ. ಏನು ಕೊಡ್ತೀರಿ? 2 ಇಡ್ಲಿ 1 ವಡ. ಮತ್ತು ಇದು ಅವಲಕ್ಕಿ 30 ರೂಪಾಯಿ ಅವಲಕ್ಕಿ. ಈಗ ಬೆಳಗ್ಗೆ ಎಷ್ಟು ಮಾಡ್ತೀರಿ? ಮತ್ತೇನು ಮಾಡ್ತೀರಿ? ಹಾಂ ಪುರಿನ ಮಾಡ್ತೀರಿ. ಪುರಿ ಹೆಂಗೆ ಕೊಡ್ತೀರಿ? ಹಾಂ ಇಲ್ಲಿ ಹೆಚ್ಚು ಯಾವ ಗಿರಾಕಿ ಬರ್ತಾವೆ?
ಅಂದ್ರೆ ಸ್ಟೂಡೆಂಟ್ ಕೂಡ ಎಲ್ಲ ಅಲ್ಲ ಸ್ಟೂಡೆಂಟ್ ಇದು ವಿದ್ಯಾರ್ಥಿಗಳು ಬರ್ತಾರ? ವಿದ್ಯಾರ್ಥಿಗಳು ಬರ್ತಾರೆ. ಯಾವ ವಿದ್ಯಾರ್ಥಿಗಳು ಬರ್ತಾರ? ಡಿಪ್ಲೊಮಾಗಳು, ಆಯುರ್ವೇದ ಕಾಲೇಜ್, ಆಯುರ್ವೇದ ಕಾಲೇಜು ಹುಡುಗರು, ಇಲ್ಲಿ ಡಿಪ್ಲೊಮಾ ಹುಡುಗರು, ಹಾಂ ಮತ್ತು ಇಲ್ಲೆಲ್ಲ ಇದೆಲ್ಲ ಓಣನವರು ಅದೇ ಒಟ್ಟು ಎಲ್ಲರೂ ಬರ್ತಾರೆ. ಅಂದ್ರೆ ಬೆಳಿಗ್ಗೆ ಎಷ್ಟು